ಮುಸ್ಲಿಂ ಸಮುದಾಯಕ್ಕೆ ಅನುದಾನ ನೀಡುವ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಟೀಕಿಸಿದ್ದಾರೆ. ರಾಜ್ಯದ ಸಿಎಂ ಆಗಿದ್ದುಕೊಂಡು ಒಂದು ಸಮುದಾಯವನ್ನು ಓಲೈಕೆ ಮಾಡುತ್ತಿರುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು. ಶಿವಮೊಗ್ಗ ನಗರದ ಅವರ ನಿವಾಸದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡಲು ಅಭ್ಯಂತರವಿಲ್ಲ. ಆದ್ರೆ ಹಣದ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿರುವುದು ತರವಲ್ಲ. ಈ ಹೇಳಿಕೆ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಈ ರೀತಿ ಮಾತುಗಳನ್ನ ಸಿಎಂ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನ ಮಠಾಧೀಶರು ಸೇರಿ ಎಲ್ಲೆಡೆ ಖಂಡನೆ ವ್ಯಕ್ತವಾಗುತ್ತಿದೆ. ಏನಾದರೂ ಹೇಳುವಾಗ ಎಚ್ಚರಿಕೆ ವಹಿಸಬೇಕು ಎಂದು ಸಲಹೆ ನೀಡಿದರು. ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡೋದ್ರವಾಗ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು 10,000 ಕೊಡ್ತೀನಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದವರು ಶೋಭೆ ತರೋದಲ್ಲ. ಮತ್ತು ಇದರಿಂದ ಹಿಂದೂಗಳ ಆಕ್ರೋಶಕ್ಕೂ ಒಂದು ರೀತಿಯ ಅವಕಾಶ ಆಗುತ್ತೆ. ಈ ರೀತಿಯ ಮಾತುಗಳನ್ನು ನಾನು ಮುಖ್ಯಮಂತ್ರಿ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ. ಇನ್ನಾದರೂ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೂಡ ನಾನು ಇಚ್ಛೆಪಡ್ತೀನಿ. ಸರ್, ಅಂದರೆ ಚುನಾವಣೆ ಗಿಮ್ಮಕ್ಕೆ ಸರ್, ಲೋಕಸಭೆ ಚುನಾವಣೆ ಬರ್ತಾ ಇದೆ, ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಚುನಾವಣೆ ಗಿಮ್ಮಕ್ಕೆ ಸರ್ ಇದೆಲ್ಲ. ಚುನಾವಣೆಯಲ್ಲಿ 100% BJP ಮೋದಿಯವರ ಹೆಸರಿನಲ್ಲಿ ನಾವು ಚುನಾವಣೆ ಗೆಲ್ತೇವೆ, ಅದರಲ್ಲೇನು ಅನುಮಾನ ಬೇಡ. ಈ ರೀತಿ ಓಲೈಕೆ ರಾಜಕಾರಣದಿಂದ ನಾವೆಲ್ಲ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ನಿಶ್ಚಿತವಾಗಿ BJP ಪರವಾದ ವಾತಾವರಣ, ಮೋದಿಜಿಯವರ ಪರವಾದ ವಾತಾವರಣ ನಾವು ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. 100% ಅದರಲ್ಲಿ ಯಶಸ್ವಿ ಆಗ್ತದೆ ಅನ್ನೋ ವಿಶ್ವಾಸ. ಸರ್, ಸುವರ್ಣಸೌಧದಲ್ಲಿ ವೀರ್ ಸಾವರ್ಕರ್ ಫೋಟೋವನ್ನು ತೆಗಿಲಿಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದಾಗಿದ್ದಾರೆ. ಆ ಥರ ಯಾವುದೇ ಪ್ರಯತ್ನ ಮಾಡಿದ್ರೆ ರಾಜ್ಯದ ಜನನೂ ಸಹಿಸೋದಿಲ್ಲ, ಅಲ್ಲೂ ಸಹ ಆ ಥರ ಅವಕಾಶ ಇಲ್ಲ. ಆ ರೀತಿಯ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ, ಆಡಳಿತ ಪಕ್ಷಕ್ಕೆ ಸಲಹೆ ಕೊಡೋಕ್ಕೆ ಇಚ್ಛೆ. ಸರ್, ಮಂಡ್ಯ ಭ್ರೂಣ ಹತ್ಯೆ ಪ್ರಕರಣ, ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಇನ್ನೂ ತನಿಖೆ ಭ್ರೂಣ ಹತ್ಯೆ ಪ್ರಕರಣಗಳು ಭಾಳ ಜಾಸ್ತಿ ಆಗ್ತಾ ಇದೆ. ಭಾಳ ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಇದು ನಿಲ್ಲಬೇಕು. ಅದಕ್ಕೇನೇನು ಕಾನೂನಿಂದ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅಲ್ಲೇನೋ ಕ್ರಮ ತಗೊಳ್ಬೇಕು ಅನ್ನೋದು ಒತ್ತಾಯವನ್ನು ಸರ್ಕಾರ. ಸೋಮಣ್ಣ ಅವರು ಕಾಂಗ್ರೆಸ್ಗೆ ಹೋಗೋ ಸಭೆ ಕೂಡ ಮಾಡಿದ್ದಾರೆ. ಸೋಮಣ್ಣ ತುಮಕೂರಿನಲ್ಲಿ ಇವತ್ತು ಸಭೆ ನಡೆಸಿರ್ತಾರೆ. ಅವ್ರು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾರೆ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಸರ್, ಬರಗಾಲಕ್ಕೆ ಇನ್ನು ಕೇಂದ್ರ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಾ ಸರ್? ಬರಗಾಲಕ್ಕೆ ಈಗಾಗಲೇ ನಮ್ಮವರೆಲ್ಲ ಹೋಗಿ ಮನವಿ ಮಾಡಿದ್ದಾರೆ, ವಿಜಯಣ್ಣನು ಹೇಳಿದ್ದಾರೆ. ಎಲ್ಲರೂ ಸೇರಿ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿಸ್ತೇವೆ. ಅಲ್ಲಿವರೆಗೂ ಕಾಯ್ದೇನೆ ಇಲ್ಲೇನೇನು ಅಭಿವೃದ್ಧಿ ಬರಗಾಲ ಕಾಮಗಾರಿ ತಗೋಬೇಕು, ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಪ್ರಾರಂಭ ಮಾಡಬೇಕು. ಕೇಂದ್ರ ಕಡೆ ಕೈ ತೋರಿಸ್ಕೊಂಡು ಕೈ ಕೊಟ್ಕೊಂಡು ಕುಂತ್ಕೊಳ್ಳೋ ಸರಿಯಲ್ಲ. ಈಗಲಾದರೂ ತತ್ಕ್ಷಣ ಹಣ ಬಿಡುಗಡೆ ಮಾಡಿ ಬರಗಾಲ ಕಾಮಗಾರಿ ಪ್ರಾರಂಭ ಮಾಡಲಿ. ಕೇಂದ್ರದಿಂದ ಏನು ಕಾನೂನು ಚೌಕಟ್ಟಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಕೊಟ್ಟೇ ಕೊಡ್ತಾರೆ, ಕೊಡಿಸ್ತೇವೆ. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ.